Good evening to all. Good evening, dear children. This video is for my lovely students. I just wanted to make this video in Kannada. ಸ್ವಲ್ಪ ಕನೆಕ್ಟಿವ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ನಾನು ಇವಾಗ ಹೇಳ್ತಾ ಇರೋದು ಒಂದು ಸ್ಮಾಲ್ ವಿಷಯ ಅಷ್ಟೇ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಇನ್ವೆಸ್ಟ್ಮೆಂಟ್ 1 ಲ್ಯಾಕ್ ಮಾಡ್ತೀರಾ ಅಂದರೆ ಅದಕ್ಕೆ ತಕ್ಕಂತೆ ಪ್ರಾಫಿಟ್ ಬರುತ್ತೆ. ಹೌದಾ ಇಲ್ವೋ? ಇವಾಗ 1 ಲ್ಯಾಕ್ನ ಸ್ವಲ್ಪ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ ನಿಮ್ಮ ಒಂದು ಟೈಮ್ ಕೊಟ್ಟು ಇನ್ನು ಸ್ವಲ್ಪ ಮಾಡಿಫಿಕೇಷನ್ ಎಲ್ಲ ಮಾಡಿದಾಗ ನಿಮ್ಮ ಒಂದು ಇನ್ವೆಸ್ಟ್ಮೆಂಟಿಗೆ ತಕ್ಕಂತೆ ಅಲ್ಲ ಅದಕ್ಕೆ ಡಬಲ್ ಟ್ರಿಬಲ್ ಪ್ರಾಫಿಟು ಬರೋ ಚಾನ್ಸಸ್ ಇದೆ. ಯಾಕಂದರೆ ನಿಮ್ಮ ಸ್ಟ್ರಾಟಜಿನ ನೀವು ಚೇಂಜ್ ಮಾಡಿದ್ದೀರಾ ಅಂತ ಅರ್ಥ ಅಲ್ವಾ? ಈಗ ಆ್ಯಸ್ ಅ ಸ್ಟೂಡೆಂಟ್ ನೀವೇನು ಮಾಡಬೇಕು ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಟೈಮ್ ಮಾತ್ರ. ಆ ಟೈಮನ್ನು ಸ್ವಲ್ಪ 1 ಅವರ್ ಇನ್ವೆಸ್ಟ್ಮೆಂಟ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳಿ. ನಿಮ್ಮ ಒಂದು ಸ್ಟಡಿಂಗ್ ಸ್ಟ್ರಾಟಜಿನ ಟಾರ್ಗೆಟ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ನಾನು ಹೇಳ್ತೀನಲ್ಲ, ನಿಮ್ಮ ಎಕ್ಸಾಮ್ ರಾಕಿಂಗ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಟೈಮ್ ಇದ್ದಾಗ ನಿಮ್ಮ ಪ್ರಾಫಿಟ್ ಬಂದು ನಿಮ್ಮ ಮಾರ್ಕ್ಸ್ ಇರುತ್ತೆ ಅಲ್ವಾ? ಇನ್ವೆಸ್ಟ್ಮೆಂಟೇ ಮಾಡಿಲ್ಲ ಅಂದಾಗ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ ಪ್ರಾಫಿಟ್ನ ಅಲ್ವಾ? ಸೊ ಅದಕ್ಕೆ ಈಗ ನೀವೇನು ಮಾಡಬೇಕು, ನಿಮ್ಮ ಟೈಮನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಪ್ಲಸ್ ನಿಮ್ಮ ರೀಡಿಂಗ್ ಸ್ಟ್ರಾಟಜಿನ ಚೇಂಜ್ ಮಾಡಿ. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ವೆರಿ ವೆಲ್ ಆ್ಯಂಡ್ ಇನ್ನು ಸ್ವಲ್ಪ ನಿಮ್ಮ ಒಂದು ಸ್ಪೀಡನ್ನ ಇನ್ಕ್ರೀಸ್ ಮಾಡಿ ನಿಮ್ಮ ಟಾರ್ಗೆಟ್ನ ಸ್ಟ್ರಾಂಗಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಈಗ ಆ್ಯಸ್ ಅ ಟೀಚರ್ ನಮ್ಮ ರೋಲ್ ಏನೂ ಇಲ್ಲ. ಆ್ಯಸ್ ಅ ಪೇರೆಂಟ್ ರೋಲ್ ಆ್ಯಸ್ ಅ ಸ್ಕೂಲ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೋ in the exam, you're going to face the exam, you're going to write ಅಲ್ವಾ? ನೀವು ತಾನೇ ಬರೆಯೋದು. ಸೊ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ತುಂಬ ಸ್ಟ್ರಾಂಗ್ ಆಗಿರಬೇಕು. ನೀವು ಹೋಗಬೇಕಾದ್ರೆ ಯು ಹ್ಯಾವ್ ಟು ಸೆಲೆಬ್ರೇಟ್ ದಟ್ ಎಕ್ಸಾಮ್ ಆ್ಯಂಡ್ ಐ ಆಮ್ ವೆರಿ ಶ್ಯೂರ್ ದಟ್ ಡೆಫಿನೆಟ್ಲಿ ಯುವರ್ ರಿಸಲ್ಟ್ಸ್ ಆರ್ ಗೋಯಿಂಗ್ ಟು ಬಿ ಅ ರಾಕಿಂಗ್ ರಿಸಲ್ಟ್ಸ್ ಬಿಕಾಸ್ ಐ ಹ್ಯಾವ್ ಸೀನ್ ಯು ಪೀಪಲ್. ಬಟ್ ಸ್ಟಿಲ್ ಮೋರ್ ಐ ಫೆಲ್ಟ್ ಇನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಅಷ್ಟೇ. ಲೈಫ್ ಅಮೇಝಿಂಗ್ ಆಗಿರುತ್ತೆ ನೀವು ಈ ಇನ್ವೆಸ್ಟ್ಮೆಂಟ್ನ ಈಗ ಮಾಡಿದಾಗ. ಮಾಡೋಣ, ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಪ್ರಾಬ್ಲಮ್ ಇದ್ದರೂ ಯು ಕ್ಯಾನ್ ಅಪ್ರೋಚ್ ಅಸ್, ಯು ಕ್ಯಾನ್ ಟೆಕ್ಸ್ಟ್ ಇಟ್ ಆರ್ ಯು ಕ್ಯಾನ್ ಕಾಲ್ ಅಸ್. ವಿ ಆರ್ ದೇರ್ ಫಾರ್ ಯು. ಓಕೆ, ಗುಡ್ ಲಕ್, ಡೂ ವೆಲ್. ಥ್ಯಾಂಕ್ ಯು.